ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ದಾವಣಗೆರೆ ಜಿಲ್ಲೆಯ ಶಾಸಕರು ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ, ಹೆಚ್ಚು ಅಂತರದಿಂದ ಗೆದ್ದವರು ಯಾರು? ಈ ಪಟ್ಟಿಯಲ್ಲಿ ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್ ಮುಂತಾದವರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಕೆಎಸ್ ಬಸವಂತಪ್ಪ, ಮಾಯಕೊಂಡ ಎಸ್ಸಿ. ದಾವಣಗೆರೆ ಜಿಲ್ಲೆಯಲ್ಲಿ ಎಸ್ಸಿ ಅಥವಾ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾಗಿರೋ ಮಾಯಕೊಂಡ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಕೆಎಸ್ ಬಸವಂತಪ್ಪ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಬರೋಬ್ಬರಿ 33,302 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಈ ಮೂಲಕ ಹೆಚ್ಚು ಅಂತರದಿಂದ ಗೆದ್ದ ಎಂಎಲ್ಎ ಎನಿಸಿಕೊಂಡಿದ್ದಾರೆ. ಇಂಥ ಕೆಎಸ್ ಬಸವಂತಪ್ಪ ಕುಟುಂಬದ ಬಳಿ 1 ಕೋಟಿ ಮೌಲ್ಯದ ಆಸ್ತಿ ಇದೆ. ಫಸ್ಟ್ ಪಿಯುಸಿವರೆಗೆ ಓದಿರೋ ಇವರಿಗೆ 56 ವರ್ಷ ವಯಸ್ಸು. ಶಾಮನೂರು ಶಿವಶಂಕರಪ್ಪ, ದಾವಣಗೆರೆ ದಕ್ಷಿಣ. ದಾವಣಗೆರೆ ಜಿಲ್ಲೆಯ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಬರೋಬ್ಬರಿ 27,888 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಇವರ ಕುಟುಂಬದ ಬಳಿ ಬರೋಬ್ಬರಿ 312 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಸೆಕೆಂಡ್ ಪಿಯುಸಿವರೆಗೆ ಓದಿರೋ ಶಾಮನೂರು ಶಿವಶಂಕರಪ್ಪಗೆ ಬರೋಬ್ಬರಿ 92 ವರ್ಷ ವಯಸ್ಸು ಅನ್ನೋದು ಗಮನಾರ್ಹ. ಎಸ್ ಮಲ್ಲಿಕಾರ್ಜುನ್, ದಾವಣಗೆರೆ ಉತ್ತರ. ದಾವಣಗೆರೆ ಜಿಲ್ಲೆಯ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಎಸ್ ಮಲ್ಲಿಕಾರ್ಜುನ್ ಪ್ರತಿನಿಧಿಸುತ್ತಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರು ಕೂಡ ಹೌದು. ಚುನಾವಣೆಯಲ್ಲಿ ಬರೋಬ್ಬರಿ 24,472 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಇಂಥ ಎಸ್ ಮಲ್ಲಿಕಾರ್ಜುನ್ ಕುಟುಂಬದ ಬಳಿ ಬರೋಬ್ಬರಿ 189 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಬಿಕಾಂ ಪದವಿ ಪಡೆದಿರೋ ಇವರಿಗೆ 56 ವರ್ಷ ವಯಸ್ಸು. ಡಿಜಿ ಶಾಂತನಗೌಡ, ಹೊನ್ನಾಳಿ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಕ್ಷೇತ್ರವನ್ನ ಕಾಂಗ್ರೆಸ್ನ ಶಾಂತನಗೌಡ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ 17,560 ವೋಟ್ಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ 20 ಕೋಟಿ ಮೌಲ್ಯದ ಆಸ್ತಿ ಇದೆ. ಬಿಎಸ್ಸಿ ಪದವಿ ಪಡೆದಿರೋ ಶಾಂತನಗೌಡಗೆ 75 ವರ್ಷ ವಯಸ್ಸು. ಬಸವರಾಜು ವಿ, ಶಿವಗಂಗಾ, ಚನ್ನಗಿರಿ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಕ್ಷೇತ್ರವನ್ನ ಕಾಂಗ್ರೆಸ್ನ ಬಸವರಾಜು ವಿ, ಶಿವಗಂಗಾ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ 16,435 ವೋಟ್ಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ 6 ಕೋಟಿ ಮೌಲ್ಯದ ಆಸ್ತಿ ಇದೆ. ಬಿಎ ಪದವಿ ಪಡೆದಿರೋ ಇವರಿಗೆ 43 ವರ್ಷ ವಯಸ್ಸು. ಬಿಪಿ ಹರೀಶ್, ಹರಿಹರ. ದಾವಣಗೆರೆ ಜಿಲ್ಲೆಯ ಹರಿಹರ ವಿಧಾನಸಭಾ ಕ್ಷೇತ್ರವನ್ನ ಬಿಜೆಪಿಯ ಬಿಪಿ ಹರೀಶ್ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ 4,304 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. ಇಂಥ ಬಿಪಿ ಹರೀಶ್ ಕುಟುಂಬದ ಬಳಿ 5.25 ಕೋಟಿ ಮೌಲ್ಯದ ಆಸ್ತಿ ಇದೆ. ಬಿಎ ಪದವಿ ಪಡೆದಿರೋ ಇವರಿಗೆ 63 ವರ್ಷ ವಯಸ್ಸು. ಬಿ ದೇವೇಂದ್ರಪ್ಪ, ಜಗಳೂರು ಎಸ್ಟಿ. ದಾವಣಗೆರೆ ಜಿಲ್ಲೆಯಲ್ಲಿ ಎಸ್ಟಿ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿರೋ ಜಗಳೂರು ಕ್ಷೇತ್ರವನ್ನ ಕಾಂಗ್ರೆಸ್ನ ಬಿ ದೇವೇಂದ್ರಪ್ಪ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಕೇವಲ 874 ವೋಟ್ಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ 2 ಕೋಟಿ ಮೌಲ್ಯದ ಆಸ್ತಿ ಇದೆ. ಸೆಕೆಂಡ್ ಪಿಯುಸಿವರೆಗೆ ಓದಿರೋ ಬಿ ದೇವೇಂದ್ರಪ್ಪಗೆ 62 ವರ್ಷ ವಯಸ್ಸು. ಹೀಗೆ ದಾವಣಗೆರೆ ಜಿಲ್ಲೆಯಲ್ಲಿ ಬರುವ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ 6 ಕ್ಷೇತ್ರಗಳನ್ನ ಕಾಂಗ್ರೆಸ್ನ ಎಂಎಲ್ಎಗಳೇ ಪ್ರತಿನಿಧಿಸುತ್ತಿದ್ರೆ, 1ರಲ್ಲಿ ಮಾತ್ರ ಬಿಜೆಪಿ ಎಂಎಲ್ಎ ಇದ್ದಾರೆ. ಜೆಡಿಎಸ್ 0. ಜಿಲ್ಲೆಯ ಎಲ್ಲಾ ಶಾಸಕರು ಘೋಷಿಸಿಕೊಂಡಿರೋ ಆಸ್ತಿಯನ್ನ ಸೇರಿಸಿದ್ರೆ ಬರೋಬ್ಬರಿ 535 ಕೋಟಿ ಆಗುತ್ತೆ. ದಾವಣಗೆರೆಯ ನಂಬರ್ 1 ಎಂಎಲ್ಎ ಯಾರು? ಫ್ರೆಂಡ್ಸ್, ದಾವಣಗೆರೆ ಜಿಲ್ಲೆಯ ಶಾಸಕರಲ್ಲಿ ಹೆಚ್ಚು ಆಸ್ತಿ ಪಾಸ್ತಿ ಇರೋದು ಶಾಮನೂರು ಶಿವಶಂಕರಪ್ಪ ಬಳಿ, ಬರೋಬ್ಬರಿ 312 ಕೋಟಿ. ಕಮ್ಮಿ ಆಸ್ತಿ ಇರೋದು ಕಾಂಗ್ರೆಸ್ನ ಕೆಎಸ್ ಬಸವಂತಪ್ಪ ಬಳಿ, 1 ಕೋಟಿ. ಹೆಚ್ಚು ಅಂತರದಿಂದ ಗೆದ್ದಿರೋದು ಕೆಎಸ್ ಬಸವಂತಪ್ಪ, ಬರೋಬ್ಬರಿ 33,302 ವೋಟ್ಗಳಿಂದ. ಕಮ್ಮಿ ಅಂತರದಿಂದ ಗೆದ್ದಿರೋದು ಕಾಂಗ್ರೆಸ್ನ ಬಿ ದೇವೇಂದ್ರಪ್ಪ, ಕೇವಲ 874 ವೋಟ್ಗಳಿಂದ. ಶಿಕ್ಷಣದ ವಿಚಾರದಲ್ಲಿ ಕೆಎಸ್ ಬಸವಂತಪ್ಪ ಬಿಟ್ಟು ಮತ್ತೆಲ್ಲರೂ ಸೆಕೆಂಡ್ ಪಿಯುಸಿ ಮತ್ತು ಡಿಗ್ರಿವರೆಗೆ ಓದಿದ್ದಾರೆ. ಕೆಎಸ್ ಬಸವಂತಪ್ಪ ಫಸ್ಟ್ ಪಿಯುಸಿವರೆಗೆ ಮಾತ್ರ ಓದಿ ಕಮ್ಮಿ ಓದಿರೋ ಎಂಎಲ್ಎ ಎನಿಸಿಕೊಂಡಿದ್ದಾರೆ. ಹೆಚ್ಚು ವಯಸ್ಸಾಗಿರೋದು
ಶಾಮನೂರು ಶಿವಶಂಕರಪ್ಪಗೆ ಬರೋಬ್ಬರಿ 92 ವರ್ಷ. ವಯಸ್ಸಲ್ಲಿ ಚಿಕ್ಕವರು ಬಸವರಾಜು ಶಿವಗಂಗಾ 43 ವರ್ಷ. ಸೋ ಫ್ರೆಂಡ್ಸ್, ಇದಷ್ಟು ದಾವಣಗೆರೆ ಜಿಲ್ಲೆಯ ಶಾಸಕರು ಯಾರು, ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ, ಹೆಚ್ಚು ಅಂತರದಿಂದ ಗೆದ್ದವರು ಯಾರು. ಈ ಪಟ್ಟಿಯಲ್ಲಿ ಶಾಮನೂರು ಶಿವಶಂಕರಪ್ಪ, ಎಸ್ ಮಲ್ಲಿಕಾರ್ಜುನ್ ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರಾದ್ರೂ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.